ಗೋಲ್ಡನ್ ಥಾಟ್, ಯು ಕ್ಯಾನ್ ಆಲ್ವೇಸ್ ಸ್ಟಾರ್ಟ್ ಅಗೇನ್. ಯಾವುದಕ್ಕೂ ಸರ್ ಎಂಡು ಇಲ್ಲಿಗೆ ಡೆಡ್ ಎಂಡ್ ಅನ್ನೋದಿಲ್ಲ. ಯಾವುದೇ ಪ್ರಯತ್ನಗಳನ್ನು ನಾವು ಮಾಡಬೇಕು. ಸೋಲು ಇದ್ದೇ ಇರುತ್ತೆ ಸರ್, ಸೋಲದೇ ಇರೋರು ಯಾರದರ್. ಓಕೆ, ಈಗ ಡಿ ಗುಕೇಶ್ 18ನೇ ವಯಸ್ಸಿಗೆ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಆದರು, ಬಟ್ ಸೋತಿಲ್ಲೇನು ಸರ್, ಲಾಸ್ಟ್ ಟೈಮ ಸೋತರು. ಓಕೆ, ಸೊ ಹಿಂಗೆ ಸೋಲ್ ಅನ್ನೋದು ಇದ್ದೇ ಇರ್ತೈತೆ ಮನುಷ್ಯ. ಸೋತು ಕೂಡ ನಾವು ಯಾವಾಗಿದ್ರೂ ನಿರಾಸೆ ಆಗಬಾರ್ದು, ಕುಗ್ಗಬಾರ್ದು. ಸೋಲನ್ನ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು? ಆ ಸೋಲಿನಿಂದ ಪಾಠ ಕಲಿತು ತಪ್ಪುಗಳನ್ನು ತಿದ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯ ಯಾರ್ಯಾರು ಇತಿಹಾಸದಲ್ಲಿ ಸಾಧನೆ ಮಾಡಿದಾರ ಅವ್ರು ಮೊದಲು ಸೋತ ಮೇಲೆ ಸಾಧನೆಗಳಾಗಿದ್ದವು. ಅದಕ್ಕೆ ನಾವು ಯಾವುದೇ ಕೆಲಸ ಇರಲಿ, ಓಕೆ, ಅದನ್ನು ಮತ್ತು ಒಂದೇದಿಂದ ಶುರು ಮಾಡುವಂಥ ಅವಕಾಶ ಇದ್ದೇ ಇದೆ. ಅದನ್ನು ನಾವು ಮಾಡ್ಬೇಕಂದ್ರೆ ಹಿಡಿದ ಕೆಲಸವನ್ನು ಬಿಡಬಾರ್ದು, ಸತತ ಪ್ರಯತ್ನ ಇರಬೇಕು. ಸೋತು ಕೂಡ ಸರ್ ಎಲ್ಲ ಕೈ ಚೆಲ್ಲಿ ಕೂತ್ಕೋಬಾರ್ದು. ಯು ಕ್ಯಾನ್ ಆಲ್ವೇಸ್ ಹ್ಯಾವ್ ದ ಚಾಯ್ಸ್ ಟು ಸ್ಟಾರ್ಟ್ ಅಗೇನ್. ಇನ್ನೊಮ್ಮೆ ಶುರು ಮಾಡುವಂಥ ಒಂದು ಅವಕಾಶ ಎಲ್ಲರಿಗೂ ಇದ್ದೇ ಇದೆ. ಅದಕ್ಕಾಗಿ ಯಾವಾಗಲೂ ಕೂಡ ಸೋಲಾಯಿತು, ಹಿನ್ನಡೆ ಆಯಿತು ಅಂತ ಕೈ ಕಟ್ಟಿ ಕೂತ್ಕೋಬಾರ್ದು. ಮತ್ತೊಮ್ಮೆ ಹೋರಾಟವನ್ನು ಮಾಡಲೇಬೇಕು. ಓಕೆ, ಒಂದು ಕಾಲದಾಗ ಸರ್ 2016-17ರಾಗ ಏರ್ಟೆಲ್ದವರು 3G ಒಳಗಿದ್ರು, 4G ಗೊತ್ತಿರಲಿಲ್ಲ. ಜಿಯೋದವ್ರು ಒಮ್ಮೆ 4G ತೊಗೊಂಬಂದ್ಬಿಟ್ರು. ಒಮ್ಮೆ 4G ಬಂದು ಕೂಡ ಸರ್ ಏರ್ಟೆಲ್ದವರು ಸರ್ ಪಾಪ ಅವಕ್ಕೆ ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ಇಡೀ ಇಂಡಿಯಾದಾಗ ಎಲ್ಲರೂ ಜಿಯೋ 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 ಜಿಯೋ. ಓಕೆ, ಏರ್ಸೆಲ್ಲು, ಯುನಿನಾರು, ಡೋಕೋಮೋ ಎಲ್ಲ ಮನೆಗೆ ಹತ್ತಿಬಿಟ್ರು. ಬಟ್ ಏರ್ಟೆಲ್ದವರು ಹೋರಾಟ ನಿಲ್ಲಿಸಲಿಲ್ಲ, ಹೋರಾಟ ಮಾಡ್ಕೊತಾನೆ ಬಂದರು. ಕೊನೆಗೆ 2024ರೊಳಗಡೆ ಜಿಯೋಕ್ಕಿಂತನೂ ಏರ್ಟೆಲ್ ಗ್ರಾಹಕರು ಮತ್ತೆ ಹೆಚ್ಚಾದರು. ಇಂಟರ್ನೆಟ್ ಸ್ಪೀಡು ಅವ್ರು ಜಾಸ್ತಿ ಇದೆ, ಕ್ವಾಲಿಟಿ ಆಫ್ ಸರ್ವಿಸೂ ಜಾಸ್ತಿ ಆಯಿತು. ಅಂದರೆ ಜಿಯೋ ಎಲ್ಲನೂ ಫ್ರೀ ಕೊಟ್ಟು ಇಡೀ ಇಂಡಿಯಾಕನ್ನ ಶಾಕ್ ಕೊಟ್ಬಿಟ್ರು. ಬಟ್ ಅಂಥ ಶಾಕ್ದಿಂದನೂ ಹೋರಾಟ ಮಾಡಿ ಹೊರಗಡೆ ಬಂದರು ಏರ್ಟೆಲ್ದವರು. ಏರ್ಟೆಲ್ ಜಿದ್ದಿ, ನಾವು ಬಿಡಂಗಿಲ್ಲ. ನಾವು ಮಾರ್ಕೆಟ್ನಾಗ ಸರ್ ಒಂದು ಬೆಸ್ಟ್ ಪ್ಲೇಯರ್ ಇದ್ದವ್ರು, ನಾವು ಇದನ್ನು ಬಿಟ್ಟು ಕೊಡೋದಿಲ್ಲ. ಬೇಕಾದು ಬರಲಿ, ನಾವು ನಿಂತು ಹೋರಾಡ್ತೀವಂತ ಹೋರಾಟ ಮಾಡಿ ಇವತ್ತು ಸರ್ ಜಿಯೋದವ್ರನ್ನ ಸೈಡ್ ಹಾಕಿ ಮತ್ತೆ ಏರ್ಟೆಲ್ ಮುನ್ನೆಲೆಗೆ ಬಂದಿರುವಂಥ ದ್ಯಾಟ್ ಈಸ್ ದ ಸ್ಪಿರಿಟ್, ದ್ಯಾಟ್ ಈಸ್ ದ ಬೌನ್ಸ್ ಬ್ಯಾಕ್. ಅದು ನಮ್ಮಲ್ಲಿ ಇರಬೇಕು ಯಾವಾಗಿದ್ರು. ಓಕೆ, ನನ್ನ ಪಾಯಿಂಟು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ.